ವಿದ್ಯಾರ್ಥಿಗಳೇ, ದ್ವಿತೀಯ ಪಿಯುಸಿಯ ಪಠ್ಯಕ್ರಮದ 2ನೇ ಅಧ್ಯಾಯದಲ್ಲಿ ಭಾರತದಲ್ಲಿ ಚುನಾವಣಾ ಆಯೋಗ, ಎಲೆಕ್ಷನ್ ಕಮಿಷನ್ ಇನ್ ಇಂಡಿಯಾ ಎನ್ನುವಂತ ಈ ಅಧ್ಯಾಯದಲ್ಲಿ ಇವತ್ತಿನ ಪಾಠವನ್ನ ನಾವಿಲ್ಲಿ ಗಮನಿಸಬೇಕಾಗ್ತದೆ. ಪ್ರಜಾಪ್ರಭುತ್ವ ವ್ಯವಸ್ಥೆ ಇರುವಂತಹ ರಾಷ್ಟ್ರಗಳಲ್ಲಿ ಪ್ರಜಾಪ್ರಭುತ್ವ ಯಶಸ್ವಿಯಾಗಿ ಕಾರ್ಯವನ್ನು ನಿರ್ವಹಿಸಬೇಕಾದ್ರೆ ಆ ರಾಷ್ಟ್ರದಲ್ಲಿರುವ ಚುನಾವಣಾ ಆಯೋಗದ ಪಾತ್ರ ಅತ್ಯಂತ ಮಹತ್ವವಾದದ್ದು. ಆ ಪ್ರಜಾಪ್ರಭುತ್ವ ವ್ಯವಸ್ಥೆ ಯಶಸ್ವಿಯಾಗಿ ಪರಿಪೂರ್ಣವಾದ ಪರಿಪಕ್ವವಾದಂತಹ ಪ್ರಜಾಪ್ರಭುತ್ವ ವ್ಯವಸ್ಥೆ ನಿರ್ಮಾಣ ಆಗಬೇಕು. ಆ ಪ್ರಜಾಪ್ರಭುತ್ವದ ಅಡಿಯಲ್ಲಿ ರಾಷ್ಟ್ರ ನಿರ್ಮಾಣ ಆಗಬೇಕು ಅಂತಂದ್ರೆ ಆ ಪ್ರಜಾಪ್ರಭುತ್ವದಲ್ಲಿ ಮಹತ್ತರವಾದ ಪಾತ್ರವನ್ನು ನಿರ್ವಹಿಸುವಂತಹ ಬಹುಮುಖ್ಯವಾದ ಅಂಶ ಅಂತಂದ್ರೆ ಚುನಾವಣಾ ಆಯೋಗ. ಈ ಯಾಕೆ ಅಂತಂದ್ರೆ ಚುನಾವಣೆಗಳು ಕೇವಲ ಸರ್ಕಾರದ ಭವಿಷ್ಯವನ್ನ ನಿರ್ಧರಿಸುವುದು ಮಾತ್ರ ಅಲ್ಲ, ಅದರ ಜೊತೆಗೆ ಈ ಚುನಾವಣೆ ಎನ್ನುವಂಥದ್ದು ಸಾರ್ವಜನಿಕ ಪ್ರಕ್ರಿಯೆಯನ್ನು ಪ್ರತಿಬಿಂಬಿಸುತ್ತೆ. ಆದ್ರಿಂದ ಪ್ರತಿಯೊಂದು ದೇಶ ನಿಷ್ಪಕ್ಷಪಾತವಾದ, ಪ್ರಾಮಾಣಿಕವಾದ, ಪಾರದರ್ಶಕವಾದ ಚುನಾವಣೆಗಳನ್ನು ನಡೆಸಬೇಕು ಎನ್ನುವ ಉದ್ದೇಶದಿಂದ ತನ್ನದೇ ಆದ ಚುನಾವಣಾ ಪದ್ಧತಿಯನ್ನ ಅನುಸರಿಸ್ತಾ ಇದೆ. ಅದೇ ರೀತಿ ಭಾರತವೂ ಕೂಡ ಪ್ರಜಾಪ್ರಭುತ್ವ ವ್ಯವಸ್ಥೆಯನ್ನು ಹೊಂದಿದೆ. ಭಾರತದ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಯಶಸ್ವಿ ಆಗಬೇಕು ಅಂದ್ರೆ, ಪ್ರಜಾಪ್ರಭುತ್ವದ ಯಶಸ್ವಿ ಪೂರ್ಣ ಕಾರ್ಯ ನಿರ್ವಹಿಸಬೇಕು ಅಂತಂದ್ರೆ ಭಾರತದಲ್ಲಿಯೂ ಕೂಡ ಚುನಾವಣಾ ಆಯೋಗ ತನ್ನದೇ ಆದಂತಹ ಪಾತ್ರವನ್ನು ನಿರ್ವಹಿಸುತ್ತೆ. ಇಲ್ಲಿ ಗಮನಿಸಬೇಕಾದಂತಹ ಒಂದು ವಿಚಾರ ಏನು ಅಂತಂದ್ರೆ, ಭಾರತದ ಪ್ರಜಾಪ್ರಭುತ್ವದ ಯಶಸ್ವಿಗಾಗಿ ಸ್ವತಂತ್ರ ಹಾಗೂ ನಿಷ್ಪಕ್ಷಪಾತವಾದ ಚುನಾವಣಾ ಆಯೋಗದ ಒಂದು ರಚನೆಯನ್ನು, ಸ್ವತಂತ್ರವಾದ ನಿಷ್ಪಕ್ಷಪಾತವಾದ ಚುನಾವಣಾ ಆಯೋಗದ ಅಸ್ತಿತ್ವವನ್ನು ನಾವು ಭಾರತದ ಸಂವಿಧಾನದ ಭಾಗ 15ರ ಅಡಿಯಲ್ಲಿ ಗಮನಿಸ್ತೇವೆ. ಭಾರತದ ಸಂವಿಧಾನದ ಭಾಗ 15ರ ಅಡಿಯಲ್ಲಿ ಭಾರತದ ಸಂವಿಧಾನದ ಭಾಗ 15ರ ಅಡಿಯಲ್ಲಿ ಸ್ವತಂತ್ರವಾದ ನಿಷ್ಪಕ್ಷಪಾತವಾದ ಚುನಾವಣಾ ಆಯೋಗವನ್ನು ನಾವಿಲ್ಲಿ ಭಾರತದಲ್ಲಿ ಗಮನಿಸ್ತೇವೆ. ಇಲ್ಲಿ ಪ್ರಜಾಪ್ರಭುತ್ವ ವ್ಯವಸ್ಥೆ ಯಶಸ್ವಿ ಆಗಬೇಕು. ಅದರಲ್ಲೂ ಕೂಡ ಭಾರತದಲ್ಲಿ ಪ್ರಜಾಪ್ರಭುತ್ವದ ಯಶಸ್ವಿಗಾಗಿ ಚುನಾವಣೆಗಳ ಅನಿವಾರ್ಯತೆ ಇದೆ. ಆ ಚುನಾವಣೆಗಳನ್ನ ಪ್ರಾಮಾಣಿಕವಾಗಿ, ನಿಷ್ಪಕ್ಷಪಾತವಾಗಿ, ಪಾರದರ್ಶಕವಾಗಿ ಚುನಾವಣೆಯನ್ನ ನಡೆಸಬೇಕು. ಆ ಪ್ರಜಾಪ್ರಭುತ್ವದಲ್ಲಿ ಚುನಾವಣೆಗಳು ಅನಿವಾರ್ಯ ಎನ್ನುವಂತ ಮಹತ್ವವನ್ನು ಅರಿತಂತ ನಮ್ಮ ಭಾರತದ ಸಂವಿಧಾನದ ರಚನಾಕಾರ ಭಾರತದಲ್ಲಿ ಚುನಾವಣೆಗಳನ್ನ ಪ್ರಾಮಾಣಿಕವಾಗಿ, ನಿಷ್ಪಕ್ಷಪಾತವಾಗಿ, ಪಾರದರ್ಶಕವಾಗಿ ನಡೆಸಬೇಕೆನ್ನುವ ಕಾರಣಕ್ಕಾಗಿ ಭಾರತದಲ್ಲಿ ಚುನಾವಣಾ ಆಯೋಗದ ರಚನೆಗೆ ಅವಕಾಶ ಇದೆ. ಅದು ಎಲ್ಲಿದೆ ಅನ್ನೋದ್ರೆ ನಾವು ಭಾರತದ ಸಂವಿಧಾನದ ಭಾಗ 15ರ ಅಡಿಯಲ್ಲಿ ನಾವು ಸ್ವತಂತ್ರವಾದ, ನಿಷ್ಪಕ್ಷಪಾತವಾದ ಚುನಾವಣಾ ಆಯೋಗವನ್ನು ನಾವು ಗಮನಿಸ್ತೇವೆ. ಈ ಭಾರತದಲ್ಲಿರುವಂತಹ ಚುನಾವಣಾ ಆಯೋಗ ಇದೊಂದು ಸಂವಿಧಾನಬದ್ಧವಾದ ಸಂಸ್ಥೆ, ಸಂವಿಧಾನಬದ್ಧವಾದ ಸಂಸ್ಥೆ ಮತ್ತು ಸ್ವಾಯತ್ತವಾದಂತಹ ಒಂದು ಸಂಸ್ಥೆಯಾಗಿದೆ. ಸಂವಿಧಾನಬದ್ಧವಾದ ಸಂಸ್ಥೆ ಮತ್ತೊಂದು ಸ್ವಾಯತ್ತವಾದ ಸಂಸ್ಥೆ. ಇಲ್ಲಿ ಈ ಚುನಾವಣಾ ಆಯೋಗ ಅಂದ್ರೆ ಏನು ಅಂತಂದ್ರೆ, ರಾಷ್ಟ್ರಪತಿ, ಉಪರಾಷ್ಟ್ರಪತಿ, ಲೋಕಸಭೆ, ರಾಜ್ಯಸಭೆ, ವಿಧಾನಸಭೆ
ವಿಧಾನ ಪರಿಷತ್ತು ಮತ್ತು ಸ್ಥಳೀಯ ಸರ್ಕಾರಗಳ ಚುನಾವಣೆಗಳನ್ನ ನ್ಯಾಯಸಮ್ಮತವಾಗಿ ನಡೆಸುವಂತ ಒಂದು ಕಾರ್ಯವನ್ನು ಮಾಡುತ್ತಲ್ಲ, ಇದನ್ನು ನಾವು ಚುನಾವಣಾ ಆಯೋಗ ಅಂತ ಹೇಳಿ ಕರೀತೇವೆ. ಈ ಚುನಾವಣಾ ಆಯೋಗ ಯಾವ ಚುನಾವಣೆಗಳನ್ನು ನಡೆಸುತ್ತೆ? ರಾಷ್ಟ್ರಪತಿ, ಉಪರಾಷ್ಟ್ರಪತಿ, ಲೋಕಸಭೆ, ರಾಜ್ಯಸಭೆ, ವಿಧಾನಸಭೆ, ವಿಧಾನ ಪರಿಷತ್ತು ಮತ್ತು ಭಾರತದಲ್ಲಿರುವಂತಹ ಗ್ರಾಮೀಣ ಪ್ರದೇಶದ ಸ್ಥಳೀಯ ಸರ್ಕಾರಗಳ ಚುನಾವಣೆ, ಹಾಗೆಯೇ ನಗರ ಪ್ರದೇಶದ ಸ್ಥಳೀಯ ಸರ್ಕಾರಗಳ ಚುನಾವಣೆಗಳನ್ನು ಕೂಡ ನಾವಿಲ್ಲಿ ಭಾರತದ ಚುನಾವಣಾ ಆಯೋಗ ನಿರ್ವಹಿಸುತ್ತೆ. ಭಾರತದಲ್ಲಿ ಚುನಾವಣಾ ಆಯೋಗ ಇದೆ. ಎಂತ ಆಯೋಗ, ಎಂತ ಚುನಾವಣಾ ಆಯೋಗ ಇದೆ ಅಂತಂದ್ರೆ ಸ್ವತಂತ್ರವಾದ, ನಿಷ್ಪಕ್ಷಪಾತವಾದ, ಸಂವಿಧಾನಬದ್ಧವಾದ, ಸ್ವಾಯತ್ತವಾದ ಚುನಾವಣಾ ಆಯೋಗದ ರಚನೆಯಲ್ಲಿ ನಾವು ಗಮನಿಸ್ತೇವೆ. ನೋಡಿ, ಈ ದೇಶಾದ್ಯಂತ ಏಕೈಕವಾದಂತಹ ಚುನಾವಣಾ ಆಯೋಗವನ್ನು ನಾವು ಗಮನಿಸ್ತೇವೆ. ಇಡೀ ಭಾರತಕ್ಕೆ ಒಂದೇ ಒಂದು ಚುನಾವಣಾ ಆಯೋಗ ಇದೆ, ಅದು ಕೇಂದ್ರದಲ್ಲಿರುವಂತಹ ಚುನಾವಣಾ ಆಯೋಗ. ಈ ಕೇಂದ್ರದ ಚುನಾವಣಾ ಆಯೋಗದ ನಿರ್ದೇಶನ ಮತ್ತು ಮಾರ್ಗಸೂಚಿಗಳಿಗೆ ಅನುಗುಣವಾಗಿ ಚುನಾವಣೆಗಳನ್ನು ಇಲ್ಲಿ ನಾವು ಭಾರತದಲ್ಲಿ ನಡೆಸಲಾಗುತ್ತೆ. ಅಂದಾಗ ಈ ಭಾರತದ ಚುನಾವಣಾ ಆಯೋಗದ ರಚನೆ ಸ್ಟ್ರಕ್ಚರ್ ಹೇಗಿದೆ ಅಂತಂದ್ರೆ, ಭಾರತದ ಸಂವಿಧಾನದ 324ನೇ ವಿಧಿ, ಭಾರತದ ಸಂವಿಧಾನದ 324ನೇ ವಿಧಿ ಭಾರತದ ಚುನಾವಣಾ ಆಯೋಗದ ರಚನೆಯನ್ನ ವಿವರಿಸುತ್ತದೆ. ಯಾವ ವಿಧಿ? ನಮ್ಮ ಸಂವಿಧಾನದ 324ನೇ ವಿಧಿ ಭಾರತದ ಚುನಾವಣಾ ಆಯೋಗದ ರಚನೆಯನ್ನು ವಿವರಿಸುತ್ತದೆ. ನೋಡಿ, ಭಾರತದಲ್ಲಿರುವಂತಹ ಭಾರತದಲ್ಲಿರುವ ಚುನಾವಣಾ ಆಯೋಗ ಮುಖ್ಯ ಚುನಾವಣಾ ಆಯುಕ್ತರನ್ನ ಚೀಫ್ ಎಲೆಕ್ಷನ್ ಕಮಿಷನರ್ ಅಂತ ನಾವು ಕರೀತೇವೆ. ಮುಖ್ಯ ಚುನಾವಣಾ ಆಯುಕ್ತರು ಮತ್ತು ರಾಷ್ಟ್ರಾಧ್ಯಕ್ಷರು, ನಾವು ಭಾರತದ ರಾಷ್ಟ್ರಪತಿಗಳು ಕಾಲಕ್ಕೆ ನಿಗದಿಪಡಿಸುವಂತಹ ಈ ಇತರೆ ಆಯುಕ್ತರುಗಳನ್ನು ಕೂಡ ಭಾರತದ ಚುನಾವಣಾ ಆಯೋಗ ಹೊಂದಿದೆ. ಪ್ರಸ್ತುತ ಭಾರತದಲ್ಲಿ ಮುಖ್ಯ ಚುನಾವಣಾ ಆಯುಕ್ತರು ಮತ್ತು ಇತರೆ ಇನ್ನಿಬ್ರು ಚುನಾವಣಾ ಆಯುಕ್ತರನ್ನು ನಾವಿಲ್ಲಿ ಗಮನಿಸ್ತಾ ಹೋಗ್ತೇವೆ. ವಿದ್ಯಾರ್ಥಿಗಳೇ, 1950ರಿಂದ 1989ರವರೆಗೂ ಭಾರತದಲ್ಲಿ ಏಕ ಸದಸ್ಯ ಚುನಾವಣಾ ಆಯೋಗ ಇದೆ. ಏಕ ಸದಸ್ಯ. ಸಾವಿರದ 1950ರಿಂದ 1989ರವರೆಗೂ ಎಂತ ಚುನಾವಣಾ ಆಯೋಗ ಇತ್ತು? ಏಕ ಸದಸ್ಯ ಚುನಾವಣಾ ಆಯೋಗ ಇತ್ತು. ಈ ಸಂದರ್ಭದಲ್ಲಿ ಭಾರತದ ಚುನಾವಣಾ ಆಯೋಗವು ಮುಖ್ಯ ಚುನಾವಣಾ ಆಯುಕ್ತರನ್ನು ಮಾತ್ರ ಹೊಂದಿತ್ತು. ಚೀಫ್ ಎಲೆಕ್ಷನ್ ಕಮಿಷನರ್ ಅಂತ ನಾವೇನಂತೇವೆ, ಈ ಮುಖ್ಯ ಚುನಾವಣಾ ಆಯುಕ್ತರನ್ನು ಮಾತ್ರ ಭಾರತದ ಚುನಾವಣಾ ಆಯೋಗ ಹೊಂದಿತ್ತು. ಇಲ್ಲಿ ಆದ್ರೆ ಮೊದಲ ಬಾರಿಗೆ ಅಕ್ಟೋಬರ್ 16, 1989ರಂದು ಅಕ್ಟೋಬರ್ 16, 1989ರಂದು ಸರ್ಕಾರ ಏನ್ ಮಾಡ್ತು ಅಂದ್ರೆ ಇಬ್ರು ಚುನಾವಣಾ ಆಯುಕ್ತರನ್ನ ನೇಮಕ ಮಾಡ್ತು. ಎಸ್ ಧನಾವೋ ಮತ್ತು NS ಸಿಗಲ್. ಧನಾವೋ ಮತ್ತು NS ಸಿಗಲ್ ಎನ್ನುವಂತವರನ್ನ ಚುನಾವಣಾ ಆಯುಕ್ತರನ್ನಾಗಿ ನೇಮಕ ಮಾಡುವುದರ ಮೂಲಕ ಅವತ್ತು ದ್ವಿಸದಸ್ಯ ಆಯೋಗವಾಗಿ ಮಾರ್ಪಡ್ತು. ಏಕ ಸದಸ್ಯ ಚುನಾವಣಾ ಆಯೋಗ ಇರುವಂತದ್ದು ಏನಾಯ್ತು?
ದ್ವಿಸದಸ್ಯ ಚುನಾವಣಾ ಆಯೋಗವಾಗಿ ಮಾರ್ಪಡ್ತದೆ. ಇಲ್ಲಿ ನಾವು ಗಮನಿಸಬೇಕು, ಇದು ಎಲ್ಲಿಯವರೆಗೆ ಇತ್ತಪ್ಪ ಅಂತಂದ್ರೆ ಜನವರಿ 1, 1990ರವರೆಗೆ. ಜನವರಿ 1, 1990ರವರೆಗೆ ಈ ದ್ವಿಸದಸ್ಯ ಆಯೋಗ ಇತ್ತು. ಮೊದಲು ಏಕಸದಸ್ಯ ಆಯೋಗ 1950ರಿಂದ 1989ರವರೆಗೂ ಭಾರತದ ಚುನಾವಣಾ ಆಯೋಗ ಏಕಸದಸ್ಯ ಚುನಾವಣಾ ಆಯೋಗವಾಗಿತ್ತು. ಅಂದ್ರೆ ಕೇವಲ ಮುಖ್ಯ ಚುನಾವಣಾ ಆಯುಕ್ತರು ಮಾತ್ರ ಇದ್ರು. ಆಮೇಲೆ ಮೊಟ್ಟ ಮೊದಲ ಬಾರಿಗೆ ಅಕ್ಟೋಬರ್ 16, 1989ರಂದು SS ತರಾವೋ ಮತ್ತು ಸಿಗಲ್ ಎನ್ನುವಂತವರನ್ನ ಚುನಾವಣಾ ಆಯುಕ್ತರನ್ನಾಗಿ ನೇಮಕ ಮಾಡಿ ಅವತ್ತಿನ ದಿನ ಆಯ್ತು ಜನವರಿ ಅಕ್ಟೋಬರ್ 16, 1989ರಿಂದ ಜನವರಿ 1, 1990ರವರೆಗೂ ಭಾರತದ ಚುನಾವಣಾ ಆಯೋಗ ಎಂತ ಸದಸ್ಯ ಆಯೋಗ ಆಯಿತು? ದ್ವಿಸದಸ್ಯ ಚುನಾವಣಾ ಆಯೋಗವಾಯಿತು. ಈ ದ್ವಿಸದಸ್ಯ ಚುನಾವಣಾ ಆಯೋಗದಲ್ಲಿ ಇಬ್ಬರು ಚುನಾವಣಾ ಆಯುಕ್ತರಿದ್ರು. ಒಬ್ರು ಚೀಫ್ ಎಲೆಕ್ಷನ್ ಕಮಿಷನರ್, ಇನ್ನೊಬ್ರು ಇತರ ಚುನಾವಣಾ ಅಧಿಕಾರಿಯಾಗಿ. ಆ ದ್ವಿಸದಸ್ಯ ಚುನಾವಣಾ ಆಯೋಗ ಯಾವಾಗ ರದ್ದಾಯಿತು ಅಂತಂದ್ರೆ ಜನವರಿ 1, 1990ರಂದು ರದ್ದಾಗುತ್ತೆ. ಜನವರಿ 1, 1990ರಂದು ರದ್ದಾಗುತ್ತೆ. ನೋಡಿ, ಆನಂತರ 1993 ಆಗಸ್ಟ್ 1ರಂದು 1993 ಆಗಸ್ಟ್ 1ರಂದು PV ನರಸಿಂಹರಾವ್ ಪ್ರಧಾನಮಂತ್ರಿಯಾಗಿದ್ದಾಗ ಆ PV ನರಸಿಂಹರಾವ್ ರವರ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ಏನ್ ಮಾಡ್ತು ಅಂತಂದ್ರೆ ತ್ರಿಸದಸ್ಯ ಚುನಾವಣಾ ಆಯೋಗವನ್ನ ರಚಿಸಿತು. ಆ ತ್ರಿಸದಸ್ಯ ಚುನಾವಣಾ ಆಯೋಗದ ರಚನೆಗೆ ಕಾಯ್ದೆಯನ್ನು ರಚಿಸುತ್ತದೆ PV ನರಸಿಂಹರಾವ್ ನೇತೃತ್ವದ ಕಾಂಗ್ರೆಸ್ ಸರ್ಕಾರ. ನಮ್ಮಲ್ಲಿ ಮೊದಲು ಏಕ ಚುನಾವಣಾ ಆಯೋಗ ಅಂದ್ರೆ ಮುಖ್ಯ ಚುನಾವಣಾ ಆಯುಕ್ತರನ್ನ ಮಾತ್ರ ಹೊಂದಿತ್ತು. ಆಮೇಲೆ ದ್ವಿಸದಸ್ಯ ಚುನಾವಣಾ ಆಯೋಗ ಆಯಿತು. ಯಾವಾಗ 1993 ಆಗಸ್ಟ್ 1ರಂದು PV ನರಸಿಂಹರಾವ್ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ತ್ರಿಸದಸ್ಯ ಚುನಾವಣಾ ಆಯೋಗಕ್ಕೆ ಸಂಬಂಧಿಸಿದಂತೆ ಕಾಯ್ದೆಯನ್ನ ರಚಿಸಿತು. ಅಂದಿನಿಂದ ಇಂದಿನವರೆಗೂ ಕೂಡ ನಾವು ಭಾರತದ ಚುನಾವಣಾ ಆಯೋಗ ಎಷ್ಟು ಸದಸ್ಯರನ್ನ ಹೊಂದಿದೆ? 3 ಜನ ಚುನಾವಣಾ ಆಯುಕ್ತರನ್ನು ಹೊಂದಿದೆ. ಅದರಲ್ಲಿ ಒಬ್ಬರು ಮುಖ್ಯ ಚುನಾವಣಾ ಆಯುಕ್ತರು, ಇನ್ನ ಇಬ್ರು ಇತರೆ ಚುನಾವಣಾ ಆಯುಕ್ತರು. ಒಬ್ರು ಮುಖ್ಯ ಚುನಾವಣಾ ಆಯುಕ್ತರು, ಇನ್ನು ಇಬ್ರು ಇತರ ಚುನಾವಣಾ ಆಯುಕ್ತರಾಗಿ 1993 ಆಗಸ್ಟ್ 1ರಂದು PV ನರಸಿಂಹರಾವ್ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ಒಂದು ಕಾಯ್ದೆಯನ್ನು ರಚಿಸಿತು, ತ್ರಿಸದಸ್ಯ ಚುನಾವಣಾ ಆಯೋಗದ ಕಾಯ್ದೆಯನ್ನು. ಅಂದಿನಿಂದ ಏನಾಯ್ತು? 1993 ಆಗಸ್ಟ್ 1ರಿಂದ ಭಾರತದ ಚುನಾವಣಾ ಆಯೋಗ ಎಷ್ಟು ಚುನಾವಣಾ ಆಯುಕ್ತರಿಂದ ಕೂಡಿದೆ? 3 ಅಂದ್ರೆ 3 ಚುನಾವಣಾ ಆಯುಕ್ತರಿಂದ ಕೂಡಿದೆ. ಒಬ್ರು ಮುಖ್ಯ ಚುನಾವಣಾ ಆಯುಕ್ತರು, ಇನ್ನಿಬ್ರು ಇತರೆ ಚುನಾವಣಾ ಆಯುಕ್ತರಿಂದ ಕೂಡಿದೆ. ನೋಡಿ ವಿದ್ಯಾರ್ಥಿಗಳೇ, ಭಾರತದ ಸಂವಿಧಾನದ 324ನೇ ವಿಧಿ ಪ್ರಕಾರ ಭಾರತದ ಚುನಾವಣಾ ಆಯೋಗ ಒಬ್ಬ ಮುಖ್ಯ ಚುನಾವಣಾ ಆಯುಕ್ತರು ಮತ್ತು
ಇನ್ನಿಬ್ರು ಇತರೆ ಚುನಾವಣಾ ಆಯುಕ್ತರನ್ನ ಹೊಂದಿದೆ. ಇಲ್ಲಿ ಸರ್ ಇವರು ನೇಮಕ ಮಾಡೋದು ಯಾರು? ಚೀಫ್ ಎಲೆಕ್ಷನ್ ಕಮಿಷನರ್ ಮತ್ತು ಇತರೆ ಚುನಾವಣಾ ಆಯುಕ್ತರನ್ನ ನೇಮಕ ಮಾಡೋರು ಯಾರು? ಹೇಗೆ ನೇಮಕ ಮಾಡಲಾಗುತ್ತೆ? ಯಾರನ್ನ ನೇಮಕ? ಚುನಾವಣಾ ಆಯೋಗದ ಆಯುಕ್ತರುಗಳನ್ನ ಯಾರು ನೇಮಿಸ್ತಾರೆ? ರಾಷ್ಟ್ರಪತಿಯವರು ನೇಮಿಸ್ತಾರೆ. ಯಾರು ನೇಮಕ ಮಾಡ್ತಾರೆ ಚುನಾವಣಾ ಆಯುಕ್ತರುಗಳನ್ನ? ರಾಷ್ಟ್ರಪತಿಯವರು. ಯಾರ ಸಲಹೆ ಮೇರೆಗೆ ರಾಷ್ಟ್ರಪತಿ ಚುನಾವಣಾ ಆಯುಕ್ತರನ್ನು ನೇಮಕ ಮಾಡ್ತಾರೆ ಅಂತಂದ್ರೆ ಕೇಂದ್ರ ಸಚಿವ ಸಂಪುಟದ ಸಲಹೆಗೆ ಅನುಗುಣವಾಗಿ ರಾಷ್ಟ್ರಪತಿಯವರು ಚುನಾವಣಾ ಆಯೋಗದ ಆಯುಕ್ತರನ್ನ ನೇಮಿಸುತ್ತಾರೆ. ಕೇಂದ್ರ ಸಚಿವ ಸಂಪುಟದ ಸಲಹೆ ಮೇರೆಗೆ ರಾಷ್ಟ್ರಪತಿಯವರು ಏನ್ ಮಾಡ್ತಾರೆ? ಚುನಾವಣಾ ಆಯೋಗದ ಆಯುಕ್ತರುಗಳನ್ನು ನೇಮಿಸುತ್ತಾರೆ. ನೋಡಿ ಇಲ್ಲಿ ಇವರ ಚುನಾವಣಾ ಆಯೋಗದ ಆಯುಕ್ತರ ಅಧಿಕಾರಾವಧಿ ಎಷ್ಟು? ಚುನಾವಣಾ ಆಯೋಗದ ಆಯುಕ್ತರ ಅಧಿಕಾರಾವಧಿ ಎಷ್ಟು ಅಂತಂದ್ರೆ ಇಲ್ಲಿ ಚುನಾವಣಾ ಆಯೋಗದ ಆಯುಕ್ತರ ಅಧಿಕಾರಾವಧಿ 6 ವರ್ಷ ಅಥವಾ 65 ವರ್ಷ ವಯಸ್ಸು. 6 ವರ್ಷ ಅಥವಾ 65 ವರ್ಷ ವಯಸ್ಸು. ನೋಡಿ ಇದರಲ್ಲಿ ಯಾವುದು ಮೊದಲು ಪೂರ್ಣಗೊಳ್ಳುತ್ತೋ ಅದಕ್ಕನುಗುಣವಾಗಿ ಅವರು ಅಧಿಕಾರವನ್ನ ತ್ಯಜಿಸಬೇಕಾಗುತ್ತೆ. ಈಗ ಫಾರ್ ಎಕ್ಸಾಂಪಲ್ ಯಾವುದೋ ಒಬ್ಬ ಚುನಾವಣಾ ಆಯುಕ್ತರಾಗಿ ನೇಮಕ ಆಗಿದ್ದಾರೆ, ಅವರ ಅಟ್ ಪ್ರೆಸೆಂಟ್ ಏಜ್ 60 ಇದೆ ಅಂದಾಗ ಅವರು 66ರವರೆಗೆ ಮುಂದುವರಿಯಲ್ಲ, 65ಕ್ಕೆ ಮುಂದುವರಿತಾರೆ. ಅವರ ಅಧಿಕಾರಾವಧಿ ಎಷ್ಟಾಗುತ್ತಾಗ 5 ವರ್ಷ ಆಗುತ್ತೆ. ಇಲ್ಲಿ ಚುನಾವಣಾ ಆಯೋಗದ ಆಯುಕ್ತರ ಅಧಿಕಾರಾವಧಿ 6 ವರ್ಷ ಅಥವಾ 65 ವರ್ಷ ವಯಸ್ಸು. ಇದರಲ್ಲಿ ಯಾವ್ದು ಪೂರ್ಣಗೊಳ್ಳುತ್ತೋ ಮೊದಲು ಯಾವ್ದು ಪೂರ್ಣಗೊಳ್ಳುತ್ತೋ ಅದಕ್ಕನುಗುಣವಾಗಿ ಅವರ ಅಧಿಕಾರಾವಧಿ ಮುಕ್ತಾಯವಾಗುತ್ತೆ. ಈ ನಿಯಮ ಯಾವಾಗಿನಿಂದ ಜಾರಿಗೆ ಬಂತು ಸರ್ ಅಂದ್ರೆ ಜನವರಿ 1, 1997ರಿಂದ. ಜನವರಿ 1, 1997ರಿಂದ ಈ ನಿಯಮ ಜಾರಿಗೆ ಬಂದಿದೆ. ನೋಡಿ ಈಗ ವೇತನ ಸರ್ ಚುನಾವಣಾ ಆಯೋಗದ ಆಯುಕ್ತರುಗಳಿಗೆ ವೇತನವನ್ನ ಯಾರು ಕೊಡ್ತಾರೆ? ಕೇಂದ್ರ ಸರ್ಕಾರ ಕೊಡುತ್ತೆ. ಯಾವುದರಿಂದ ಕೊಡುತ್ತೆ? ಸಂಚಿತ ನಿಧಿಯಿಂದ ಕೊಡುತ್ತೆ. ಎಷ್ಟು ಕೊಡ್ತಾರೆ ನೋಡಿ. ಅಟ್ ಪ್ರೆಸೆಂಟ್ ಭಾರತದ ಚುನಾವಣಾ ಆಯೋಗದ ಮುಖ್ಯ ಚುನಾವಣಾ ಆಯುಕ್ತರಿಗೆ 2,50,000 ರೂಪಾಯಿಗಳ ವೇತನ ಇದೆ ಮಾಸಿಕವಾಗಿ. ಒಂದು ತಿಂಗಳಿಗೆ 2,50,000 ರೂಪಾಯಿಗಳ ವೇತನ ಇದೆ ಮುಖ್ಯ ಚುನಾವಣಾ ಆಯುಕ್ತರಿಗೆ. ಇನ್ನು ಇತರೆ ಇನ್ನಿಬ್ಬರು ಚುನಾವಣಾ ಆಯುಕ್ತರಿರಲ್ಲ, ಅವರಿಗೆ 2,20,000 ರೂಪಾಯಿಗಳ ವೇತನ ಇದೆ. ಇಲ್ಲಿ ಇವರಿಗೆ ವೇತನವನ್ನು ಯಾವುದರಿಂದ ಕೊಡ್ತಾರೆ? ಯಾವ ಸರ್ಕಾರ? ಕೇಂದ್ರ ಸರ್ಕಾರ ಕೊಡುತ್ತೆ. ಯಾವುದರಿಂದ ಕೊಡ್ತಾರೆ? ಭಾರತದ ಸಂಚಿತ ನಿಧಿಯಿಂದ ನೀಡಲಾಗುತ್ತದೆ. ಈಗ ಮತ್ತೊಂದು ಈ ಚುನಾವಣಾ ಆಯೋಗದ ರಚನೆಯಲ್ಲಿ ಪದಚ್ಯುತಿ ಎನ್ನುವಂಥದ್ದು ನೋಡಿ. ನಮಗೆಲ್ಲರಿಗೂ ಗೊತ್ತಿದೆ, ಭಾರತದ ಚುನಾವಣಾ ಆಯೋಗ ಎನ್ನುವಂಥದ್ದು ನಿಷ್ಪಕ್ಷಪಾತವಾದ ಪಾರದರ್ಶಕವಾದ ಚುನಾವಣಾ ಆಯೋಗ. ಇದಕ್ಕೆ ಸಂವಿಧಾನಬದ್ಧವಾದ ಸ್ಥಾನಮಾನ ಇದೆ. ಹಾಗೆಯೇ ಸ್ವಾಯತ್ತವಾದಂತಹ ಒಂದು ಸಂಸ್ಥೆ ಇದೆ. ಅಂತ ಚುನಾವಣಾ ಆಯೋಗದ ಆಯುಕ್ತರು, ಮುಖ್ಯ ಚುನಾವಣಾ ಆಯುಕ್ತರಾಗಿರ್ಬೋದು ಅಥವಾ ಇತರೆ ಚುನಾವಣಾ ಆಯುಕ್ತರಾಗಿರ್ಬೋದು, ಅವರು ಸಂವಿಧಾನದ ನಿಯಮಗಳಿಗೆ ಅನುಗುಣವಾಗಿ, ಪ್ರಜಾಪ್ರಭುತ್ವದ ನಿಯಮಗಳಿಗೆ ಅನುಗುಣವಾಗಿ ಪ್ರಾಮಾಣಿಕವಾಗಿ
ಸಂವಿಧಾನದ ಕಟ್ಟುಪಾಡುಗಳಿಗೆ ಅನುಗುಣವಾಗಿ ಪ್ರಾಮಾಣಿಕವಾಗಿ ತನ್ನ ಕಾರ್ಯವನ್ನು ನಿರ್ವಹಿಸಬೇಕಾಗುತ್ತೆ. ನೋಡಿ, ಇಲ್ಲಿ ಮುಖ್ಯ ಚುನಾವಣಾ ಆಯುಕ್ತರು ಏನಾದರೂ ದುರ್ನಡತೆ, ಅಸಮರ್ಥತೆ ಅಥವಾ ಭ್ರಷ್ಟಾಚಾರದಲ್ಲಿ ತೊಡಗಿದ್ರೆ, ಪಕ್ಷಪಾತರಾಗಿದ್ರೆ ಅವರನ್ನ ಅಧಿಕಾರದ ಪದಚ್ಯುತಿಗೊಳಿಸುವ ಅಧಿಕಾರ ಯಾರಿಗಿದೆ? ರಾಷ್ಟ್ರಪತಿಯವರಿಗಿದೆ. ಅವರನ್ನು ಅಧಿಕಾರದ ಪದಚ್ಯುತಿಗೊಳಿಸುವ ಅಧಿಕಾರ ಯಾರಿಗಿದೆ? ರಾಷ್ಟ್ರಪತಿಯವರಿಗಿದೆ. ಆ ರಾಷ್ಟ್ರಪತಿಯವರು ಹೇಗೆ ಪದಚ್ಯುತಿಗೊಳಿಸ್ತಾರೆ? ಚೀಫ್ ಎಲೆಕ್ಷನ್ ಕಮಿಷನ್ ಅಂದ್ರೆ ಸಂವಿಧಾನವನ್ನ ಕಾಪಾಡಬೇಕು, ಪ್ರಜಾಪ್ರಭುತ್ವದ ಮೌಲ್ಯಗಳನ್ನ ಕಾಪಾಡುವಂತ, ನಿಷ್ಪಕ್ಷಪಾತ ಚುನಾವಣೆ ನಡೆಸುವಂತ ಮಹಾನ್ ಸ್ವಾಯತ್ತ ಮತ್ತು ಸಂವಿಧಾನಬದ್ಧವಾದ ಸಂಸ್ಥೆಯ ಉನ್ನತ ಸ್ಥಾನವನ್ನು ಅಲಂಕರಿಸಿದಂತಹ ಮುಖ್ಯ ಚುನಾವಣಾ ಆಯುಕ್ತರು ಈ ಅಸಮರ್ಥರಾದ್ರೆ, ದುರ್ನಡತೆ ಹೊಂದಿದ್ರೆ, ಅಪ್ರಾಮಾಣಿಕರಾದ್ರೆ ಅಥವಾ ಸಂವಿಧಾನದ ಉಲ್ಲಂಘನೆ ಮಾಡಿದ್ರೆ ಅವರ ವಿರುದ್ಧ ನಾವು ದೋಷಾರೋಪಣೆಯನ್ನ ಎಲ್ಲಿ ಮಂಡಿಸ್ತೇವೆ? ಸಂಸತ್ನಲ್ಲಿ ಮಂಡಿಸ್ತೇವೆ. ನೋಡಿ, ಆಗ ಸಂಸತ್ತಿನಲ್ಲಿ ಹಾಜರಿರುವ ಸದಸ್ಯರ ಪೈಕಿ 2/3 ಬಹುಮತದಿಂದ ಸಾಬೀತಾದ್ರೆ ಅವರನ್ನ ರಾಷ್ಟ್ರಪತಿಯವರು ಮುಖ್ಯ ಚುನಾವಣಾ ಆಯುಕ್ತರನ್ನ ವಜಾಗೊಳಿಸ್ತಾರೆ, ಅಧಿಕಾರದ ಪದಚ್ಯುತಿಗೊಳಿಸ್ತಾರೆ. ಇತರ ಆಯುಕ್ತರು, ಇನ್ನಿಬ್ಬರು ಇತರ ಆಯುಕ್ತರಿದ್ದಾರೆ, ರಾಜ್ಯಗಳ ಚುನಾವಣಾ ಆಯುಕ್ತರಿದ್ದಾರೆ. ಈ ಆಯುಕ್ತರುಗಳನ್ನ ಹೇಗೆ ಪದಚ್ಯುತಿಗೊಳಿಸೋದು? ಅವರು ಕೂಡ ಅಸಮರ್ಥರಾದ್ರೆ, ಅದಕ್ಷರಾದ್ರೆ, ಸಂವಿಧಾನದ ಉಲ್ಲಂಘನೆಯನ್ನ ಮಾಡಿದ್ರೆ ಅವರನ್ನ ಹೇಗೆ ನಾವು ಅಧಿಕಾರದ ಪದಚ್ಯುತಿಗೊಳಿಸಬೇಕು, ವಜಾಗೊಳಿಸಬೇಕು ಅಂತಂದ್ರೆ, ನೋಡಿ, ಮುಖ್ಯ ಚುನಾವಣಾ ಆಯುಕ್ತರನ್ನ ಸಂಸತ್ನಲ್ಲಿ ದೋಷಾರೋಪಣೆ ಪಟ್ಟಿ ಮಂಡಿಸಿದ ಮೇಲೆ, ಸಂಸತ್ನಲ್ಲಿ ಅಂಗೀಕಾರ ಆದ್ಮೇಲೆ ರಾಷ್ಟ್ರಪತಿಯವರು ವಜಾಗೊಳಿಸ್ತಾರೆ. ಆದ್ರೆ ಇತರ ಆಯುಕ್ತರು, ರಾಜ್ಯ ಚುನಾವಣಾ ಆಯುಕ್ತರನ್ನ ರಾಷ್ಟ್ರಪತಿಯವರೇ ವಜಾ ಮಾಡಿದ್ರು ಕೂಡ ಮುಖ್ಯ ಚುನಾವಣಾ ಆಯುಕ್ತರ ಶಿಫಾರಸ್ಸಿಗೆ ಅನುಗುಣವಾಗಿ ಇತರೆ ಆಯುಕ್ತರು ಮತ್ತು ರಾಜ್ಯ ಚುನಾವಣಾ ಅಧಿಕಾರಿಗಳನ್ನ ವಜಾ ಮಾಡುವ ಅಧಿಕಾರ ರಾಷ್ಟ್ರಪತಿಯವರಿಗಿದೆ. ನೋಡಿ, ಇಷ್ಟು ರಚನೆಯಲ್ಲಿ ನಾವು ಮಾತಾಡ್ತಾ ಹೋಗ್ತೇವೆ ನಿಮ್ಮ ಅಧ್ಯಾಯದಲ್ಲಿ. ಇಲ್ಲಿ ಪ್ರಸ್ತುತ ನಾವು ಮುಖ್ಯ ಚುನಾವಣಾ ಅಧಿಕಾರಿಗಳಿಂದ ಒಳಗೊಂಡಂತೆ 3 ಜನ ಚುನಾವಣಾ ಆಯುಕ್ತರನ್ನ ಭಾರತದ ಚುನಾವಣಾ ಆಯೋಗ ಹೊಂದಿದೆ ಎನ್ನುವಂಥದ್ದನ್ನು ನಾವು ಹೇಳಿದ್ವಿ. ಪ್ರಸ್ತುತ ಭಾರತದ ಮುಖ್ಯ ಚುನಾವಣಾ ಅಧಿಕಾರಿ ಯಾರಾಗಿದ್ದಾರೆ ಅಂತಂದ್ರೆ ಸುನಿಲ್ ಅರೋರಾ. ಪ್ರಸ್ತುತ ಭಾರತದ ಮುಖ್ಯ ಚುನಾವಣಾ ಅಧಿಕಾರಿ ಯಾರು ಅಂದ್ರೆ ಸುನಿಲ್ ಅರೋರಾ. ಇತರ 2 ಚುನಾವಣಾ ಆಯುಕ್ತರು ಯಾರು ಅಂದ್ರೆ ರಾಜೀವ್ ಕುಮಾರ್ ಒಬ್ರು, ಇನ್ನೊಬ್ರು ಸುಶೀಲ್ ಚಂದ್ರ. ರಾಜೀವ್ ಕುಮಾರ್ ಒಬ್ರು, ಇನ್ನೊಬ್ರು ಸುಶೀಲ್ ಚಂದ್ರ ಇತರ ಚುನಾವಣಾ ಆಯುಕ್ತರಾಗಿ ಕಾರ್ಯನಿರ್ವಹಿಸಲಿದ್ದಾರೆ. ಕರ್ನಾಟಕದ ಚುನಾವಣಾ ಆಯುಕ್ತರು ಯಾರು ಅಂದ್ರೆ ಡಾಕ್ಟರ್ ಬಿ ಬಸವರಾಜ್. ಕರ್ನಾಟಕದ ಚುನಾವಣಾ ಆಯುಕ್ತರು ಯಾರು? ಡಾಕ್ಟರ್ ಬಿ ಬಸವರಾಜ್. ಇಲ್ಲಿ ಇಷ್ಟು ನಾವು ಹೇಳಿದ್ಮೇಲೆ ಭಾರತದ ಚುನಾವಣಾ ಆಯೋಗದ ಸ್ವತಂತ್ರ ಏನಿದೆ? ಭಾರತದ ಚುನಾವಣಾ ಆಯೋಗದ ಸ್ವತಂತ್ರ ನೋಡಿ ವಿದ್ಯಾರ್ಥಿಗಳೇ, ಯಾವುದೇ ಚುನಾವಣಾ ಆಯೋಗ ಸಂವಿಧಾನಬದ್ಧವಾದ ಸ್ವಾಯತ್ತವಾದ ಚುನಾವಣಾ ಆಯೋಗ ರಚನೆ ಆದ್ಮೇಲೆ, ಅಸ್ತಿತ್ವಕ್ಕೆ ಬಂದ ಮೇಲೆ ಭಾರತದ ಸಂವಿಧಾನದಲ್ಲಿ ಭಾರತದ ಚುನಾವಣಾ ಆಯೋಗಕ್ಕೆ ಕೆಲವೊಂದು ಸ್ವಾತಂತ್ರ್ಯಗಳಿದ್ದಾವೆ. ಏನು ಅಂದ್ರೆ, ನಮ್ಮ ಸಂವಿಧಾನದ ಪ್ರಕಾರ ಭಾರತದ ಚುನಾವಣಾ ಆಯೋಗ ಸ್ವತಂತ್ರವಾಗಿ, ನಿರ್ಭೀತವಾಗಿ, ಪಾರದರ್ಶಕವಾಗಿ ಕಾರ್ಯನಿರ್ವಹಿಸಲು ಭಾರತದ ಸಂವಿಧಾನದ ವ್ಯವಸ್ಥೆಯಲ್ಲಿ ಕೆಲವೊಂದು ಸ್ವತಂತ್ರಗಳನ್ನು ನೀಡಲಾಗಿದೆ. ಅಂತ ಸ್ವತಂತ್ರ ಯಾವುದು ಅಂದ್ರೆ, ನಮ್ಮ ಭಾರತದ ಸಂವಿಧಾನವು ಮುಖ್ಯ ಚುನಾವಣಾ ಆಯುಕ್ತರಿಗೆ ಸೇವಾ ಭದ್ರತೆಯನ್ನ ಕೊಟ್ಟಿದೆ. ಮುಖ್ಯ ಚುನಾವಣಾ ಆಯುಕ್ತರಿಗೆ ಸೇವಾ ಭದ್ರತೆ ನಾನು ಹೇಳಿದೆ ನಿಮಗೆ.
6 ವರ್ಷ ಅಥವಾ 65 ವರ್ಷ ವಯಸ್ಸು. ಇವುದರಲ್ಲಿ ಯಾವುದು ಮೊದಲು ಪೂರ್ಣಗೊಳ್ಳುತ್ತೋ ಅದಕ್ಕನುಗುಣವಾಗಿ ಅವರು ಅಧಿಕಾರದಿಂದ ವಜಾ ಆಗ್ತಾರೆ ಅಥವಾ ನಿವೃತ್ತಿ ಹೊಂದ್ತಾರೆ. ಅಲ್ಲಿಯವರೆಗೆ ಅವರು ಸಂವಿಧಾನದ ಉಲ್ಲಂಘನೆ ಮಾಡಿದ್ರೆ, ಅಸಮರ್ಥರಾದ್ರೆ, ಅದಕ್ಷರಾದ್ರೆ, ಅಪ್ರಾಮಾಣಿಕರಾದ್ರೆ, ಭ್ರಷ್ಟಾಚಾರಿಗಳಾದ್ರೆ ಅವರ ವಿರುದ್ಧ ದೋಷಾರೋಪಣ ಪಟ್ಟಿಯನ್ನು ನಾವೆಲ್ಲಿ ಮಂಡಿಸಬೇಕು? ಸಂಸತ್ತಲ್ಲಿ ಮಂಡಿಸಬೇಕು. ಸಂಸತ್ತಲ್ಲಿ ಮಂಡಿಸಿದ ಮೇಲೆ ಆ ದೋಷಾರೋಪಣ ಪಟ್ಟಿಯ ಪರವಾಗಿ ಸಂಸತ್ತಿನ ಅಧಿವೇಶನದಲ್ಲಿ ಹಾಜರಿರುವ ಒಟ್ಟು ಸದಸ್ಯರಲ್ಲಿ 2/3 ಸದಸ್ಯರು ಅನುಮೋದಿಸಿದಾಗ ಮಾತ್ರ ಅವರನ್ನು ಅಧಿಕಾರದ ಪದಚ್ಯುತಿಗೊಳಿಸಲು ಸಾಧ್ಯ ರಾಷ್ಟ್ರಪತಿಯವರು. ಇಲ್ಲ ಅಂದ್ರೆ ಬೇಕಾಬಿಟ್ಟಿ ಯಾವಾಗ ಬೇಕಾದ್ರೂ ಕೂಡ ಅವರನ್ನ ಅಧಿಕಾರದ ವಜಾಗೊಳಿಸುವ ಅಧಿಕಾರ ಯಾರಿಗೂ ಕೂಡ ಭಾರತದಲ್ಲಿ ಇಲ್ಲ. ಅಂದಾಗ ಭಾರತದ ಚುನಾವಣಾ ಆಯೋಗದ ಮುಖ್ಯ ಚುನಾವಣಾ ಆಯುಕ್ತರಿಗೆ ಸೇವಾ ಭದ್ರತೆ ಒದಗಿಸಿದೆ, ಸ್ವತಂತ್ರವಾಗಿ ಕಾರ್ಯನಿರ್ವಹಿಸುವ ಸಲುವಾಗಿ. ಇನ್ನು ಒಂದು ಭಾರತದ ಚುನಾವಣಾ ಆಯೋಗದ ಸ್ವತಂತ್ರ ಏನು ಅಂದ್ರೆ, ಮುಖ್ಯ ಚುನಾವಣಾ ಆಯುಕ್ತರ ಶಿಫಾರಸ್ಸಿಗೆ ಅನುಗುಣವಾಗಿ ಮಾತ್ರ ಮುಖ್ಯ ಚುನಾವಣಾ ಆಯೋಗದ ಶಿಫಾರಸ್ಸಿಗೆ ಮುಖ್ಯ ಚುನಾವಣಾ ಆಯುಕ್ತರ ಶಿಫಾರಸ್ಸಿಗೆ ಅನುಗುಣವಾಗಿ ಮಾತ್ರ ಇತರೆ ಆಯುಕ್ತರು ಮತ್ತು ರಾಜ್ಯಗಳ ಪ್ರಾದೇಶಿಕ ಆಯುಕ್ತರುಗಳನ್ನ ರಾಷ್ಟ್ರಪತಿಯವರು ವಜಾ ಮಾಡಬೇಕು. ಮುಖ್ಯ ಚುನಾವಣಾ ಆಯುಕ್ತರ ಶಿಫಾರಸು ಇಲ್ಲದೆ ರಾಷ್ಟ್ರಪತಿಯವರು ಇತರೆ ಚುನಾವಣಾ ಆಯುಕ್ತರು ಮತ್ತು ಪ್ರಾದೇಶಿಕ ಚುನಾವಣಾ ಆಯುಕ್ತರುಗಳನ್ನ ವಜಾ ಮಾಡುವ ಅಧಿಕಾರ ರಾಷ್ಟ್ರಪತಿಯವರಿಗೂ ಕೂಡ ಇಲ್ಲ. ಇನ್ನು ಒಂದು ಸ್ವತಂತ್ರ ಏನು ಅಂದ್ರೆ, ಮುಖ್ಯ ಚುನಾವಣಾ ಆಯುಕ್ತರನ್ನ ನೇಮಕ ಮಾಡಿದ ಮೇಲೆ ಸರ್ಕಾರ ತನಗೆ ಅನುಕೂಲವಾಗುವ ರೀತಿಯಲ್ಲಿ ಅಥವಾ ಚುನಾವಣಾ ಆಯೋಗಕ್ಕೆ ಅನಾನುಕೂಲವಾಗುವ ರೀತಿಯ ನಿಯಮಗಳನ್ನು ರೂಪಿಸುವಂತಿಲ್ಲ. ಮುಖ್ಯ ಚುನಾವಣಾ ಆಯುಕ್ತರನ್ನ ನೇಮಿಸಿದ ನಂತರ ಸರ್ಕಾರಕ್ಕೆ ಅನುಕೂಲವಾಗುವ ಅಥವಾ ಚುನಾವಣಾ ಆಯೋಗಕ್ಕೆ ಅನಾನುಕೂಲವಾಗುವ ಯಾವುದೇ ಕಾಯಿದೆ ಅಥವಾ ನಿಯಮಗಳನ್ನ ಸರ್ಕಾರ ರೂಪಿಸುವಂತಿಲ್ಲ. ಒಂದು. ಇನ್ನು ಒಂದು ಸ್ವತಂತ್ರ ಚುನಾವಣಾ ಆಯೋಗದ್ದೇನು ಅಂದ್ರೆ, ಚುನಾವಣಾ ಆಯೋಗದ ಸದಸ್ಯರಿಗೆ, ನಮ್ಮ ಚುನಾವಣಾ ಆಯೋಗದ ಆಯುಕ್ತರುಗಳಿಗೆ ಭಾರತದ ಸಂಚಿತ ನಿಧಿಯಿಂದ ವೇತನವನ್ನು ಭರಿಸಬೇಕು. ಇನ್ನು ಒಂದು ಭಾರತದ ಚುನಾವಣಾ ಆಯೋಗದ ಸ್ವತಂತ್ರ ಏನು ಅಂದ್ರೆ, ಚುನಾವಣಾ ಆಯೋಗದ ಸದಸ್ಯರು ಭಾರತದ ಸರ್ವೋಚ್ಚ ನ್ಯಾಯಾಲಯದ ನ್ಯಾಯಾಧೀಶರ ಸ್ಥಾನಮಾನವನ್ನು ಹೊಂದಿರ್ತಾರೆ. ಭಾರತದ ಸರ್ವೋಚ್ಚ ನ್ಯಾಯಾಲಯದ ನ್ಯಾಯಾಧೀಶರ ಸ್ಥಾನಮಾನವನ್ನ ಭಾರತದ ಚುನಾವಣಾ ಆಯೋಗದ ಆಯುಕ್ತರುಗಳು ಹೊಂದಿರ್ತಾರೆ. ಇನ್ನು ಒಂದು ಭಾರತದ ಚುನಾವಣಾ ಆಯೋಗದ ಸ್ವತಂತ್ರ ಯಾವುದು ಅಂದ್ರೆ, ಚುನಾವಣೆಗಳನ್ನು ನಡೆಸಲು ಚುನಾವಣಾ ಆಯೋಗಕ್ಕೆ ಅಗತ್ಯವಾದ ಸಿಬ್ಬಂದಿಯನ್ನ ಚುನಾವಣೆಗಳನ್ನು ನಡೆಸಲು ಚುನಾವಣಾ ಆಯೋಗಕ್ಕೆ ಅಗತ್ಯವಾದ ಸಿಬ್ಬಂದಿಯನ್ನು ರಾಷ್ಟ್ರಪತಿಯವರು ಅಥವಾ ರಾಜ್ಯಪಾಲರು ಒದಗಿಸಿಕೊಡ್ಬೇಕು. ಇದು ಭಾರತದ ಚುನಾವಣಾ ಆಯೋಗದ ಸ್ವತಂತ್ರ. ಇಲ್ಲಿಯವರೆಗೆ ವಿದ್ಯಾರ್ಥಿಗಳೇ, ಭಾರತದ ಚುನಾವಣಾ ಆಯೋಗದ ರಚನೆ, ಅದರಲ್ಲಿ ನೇಮಕ, ಅಧಿಕಾರಾವಧಿ, ಪದಚ್ಯುತಿ, ಅದರ ನೆಕ್ಸ್ಟ್ ವೇತನ, ಅದರ ನೆಕ್ಸ್ಟ್ ಭಾರತದ ಚುನಾವಣಾ ಆಯೋಗದ ಸ್ವತಂತ್ರದ ಬಗ್ಗೆ ನಾವು ಗಮನಿಸಿದ್ದೇವೆ. ಈಗ ಭಾರತದ ಚುನಾವಣಾ ಆಯೋಗದ ಅಧಿಕಾರಗಳು ಮತ್ತು ಕಾರ್ಯಗಳು ಎನ್ನುವಂಥದ್ದು ನಾವು ಗಮನಿಸಬೇಕು. ಭಾರತದ ಚುನಾವಣಾ ಆಯೋಗದ ಅಧಿಕಾರಗಳು ಮತ್ತು ಕಾರ್ಯಗಳು ಅಂದಾಗ, ಒಂದು, ಭಾರತದ ಚುನಾವಣಾ ಆಯೋಗ ಏನು ಅಧಿಕಾರವನ್ನು ಚಲಾಯಿಸುತ್ತೆ, ಏನು ಕಾರ್ಯಗಳನ್ನು ನಿರ್ವಹಿಸುತ್ತೆ ಅಂದ್ರೆ, ಮತದಾರರ ಪಟ್ಟಿಯನ್ನು ಸಿದ್ಧಪಡಿಸುವುದು ಮತ್ತು ಪರಿಷ್ಕರಿಸುವುದು. ಮತದಾರರ ಪಟ್ಟಿಯನ್ನು ಸಿದ್ಧಪಡಿಸುವುದು ಮತ್ತು ಪರಿಷ್ಕರಿಸುವುದು ಚುನಾವಣಾ ಆಯೋಗದ ಮೊಟ್ಟ ಮೊದಲ ಕಾರ್ಯ ಏನು? ಮತದಾರರ ಪಟ್ಟಿಯನ್ನು ಸಿದ್ಧಪಡಿಸುವುದು ಮತ್ತು ಪರಿಷ್ಕರಿಸುವುದು ಒಂದು. ಇನ್ನು ಒಂದು, ರಾಷ್ಟ್ರಪತಿ, ಉಪರಾಷ್ಟ್ರಪತಿ, ಸಂಸತ್ತು ಮತ್ತು ರಾಜ್ಯ ಶಾಸನ ಸಭೆಗಳಿಗೆ ಚುನಾವಣೆಯನ್ನು ನಡೆಸುವುದು. ರಾಷ್ಟ್ರಪತಿ, ಉಪರಾಷ್ಟ್ರಪತಿ, ಲೋಕಸಭೆ, ರಾಜ್ಯಸಭೆ, ವಿಧಾನಸಭೆ, ವಿಧಾನ ಪರಿಷತ್ತು, ಸ್ಥಳೀಯ ಸರ್ಕಾರಗಳ ಚುನಾವಣೆಗಳನ್ನು ನಡೆಸುವಂತಹ ಕಾರ್ಯವನ್ನು ಯಾರು ಮಾಡುತ್ತೆ? ಭಾರತದ ಚುನಾವಣಾ ಆಯೋಗ ನಿರ್ವಹಿಸುತ್ತೆ. ಜೊತೆಗೆ ರಾಜ್ಯಗಳು
ಮತ್ತು ಕೇಂದ್ರಾಡಳಿತ ಪ್ರದೇಶಗಳಿಗೆ, ರಾಜ್ಯಗಳು ಮತ್ತು ಕೇಂದ್ರಾಡಳಿತ ಪ್ರದೇಶಗಳಿಗೆ ಚುನಾವಣಾ ಅಧಿಕಾರಿಗಳನ್ನ ಹುದ್ದೆಗೆ, ರಾಜ್ಯಗಳು ಮತ್ತು ಕೇಂದ್ರಾಡಳಿತ ಪ್ರದೇಶಗಳ ಚುನಾವಣಾ ಅಧಿಕಾರಿಗಳ ಹುದ್ದೆಗೆ ಮಾನ್ಯತೆ ನೀಡುವುದು. ಇನ್ನು ಒಂದು ಭಾರತದ ಚುನಾವಣಾ ಆಯೋಗದ ಕಾರ್ಯಗಳು ಅಂತಂದ್ರೆ ರಾಜಕೀಯ ಪಕ್ಷಗಳಿಗೆ ಚುನಾವಣಾ ಚಿಹ್ನೆ ನೀಡುವುದು, ರಾಜಕೀಯ ಪಕ್ಷಗಳಿಗೆ ಚುನಾವಣಾ ಚಿಹ್ನೆಯನ್ನು ನೀಡುವುದು. ಇನ್ನು ಒಂದು ಭಾರತದ ಚುನಾವಣಾ ಆಯೋಗದ ಅಧಿಕಾರ ಯಾವುದು ಅಂದ್ರೆ ರಾಜಕೀಯ ಪಕ್ಷಗಳಿಗೆ, ಭಾರತದಲ್ಲಿರುವ ರಾಜಕೀಯ ಪಕ್ಷಗಳಿಗೆ ಮಾನ್ಯತೆ ನೀಡುವುದು. ಮತ್ತೊಂದು ಕಾರ್ಯ ಏನು ಅಂದ್ರೆ ರಾಜಕೀಯ ಪಕ್ಷಗಳ ನಡುವೆ ಉಂಟಾಗುವ ವಿವಾದಗಳನ್ನ ಬಗೆಹರಿಸುವುದು, ರಾಜಕೀಯ ಪಕ್ಷಗಳ ನಡುವೆ ಉಂಟಾಗುವ ವಿವಾದಗಳನ್ನು ಬಗೆಹರಿಸುವಂತಹ ಕಾರ್ಯವನ್ನು ನಿರ್ವಹಿಸುತ್ತೆ. ಹಾಗೆಯೇ ಮತ್ತೊಂದು ಭಾರತದ ಚುನಾವಣಾ ಆಯೋಗದ ಕಾರ್ಯ ಅಥವಾ ಅಧಿಕಾರ ಅಂತಂದ್ರೆ ಚುನಾವಣೆಯಲ್ಲಿ ವಿವಾದಗಳನ್ನ, ಚುನಾವಣೆ ನಡೆಯುತ್ತಿರುವ ಸಂದರ್ಭದಲ್ಲಿ ವಿವಾದಗಳು ಉಂಟಾದರೆ ಆ ವಿವಾದಗಳನ್ನು ವಿಚಾರಿಸಲು ಅಧಿಕಾರಿಗಳನ್ನು ನೇಮಿಸುವುದು. ಚುನಾವಣೆಯ ಸಂದರ್ಭದಲ್ಲಿ ಉಂಟಾಗುವ ವಿವಾದಗಳನ್ನು ಬಗೆಹರಿಸಲು ಅಧಿಕಾರಿಗಳನ್ನು ನೇಮಿಸುವುದು. ಜೊತೆಗೆ ಸಂಸತ್ ಸದಸ್ಯರ ಅನರ್ಹತೆಗೆ ಸಂಬಂಧಿಸಿದಂತೆ ರಾಷ್ಟ್ರಪತಿಗೆ ಸಲಹೆ ನೀಡುವುದು. ಸಂಸತ್ತಿನ ಸದಸ್ಯರ ಅನರ್ಹತೆಗೆ ಸಂಬಂಧಿಸಿದಂತೆ ರಾಷ್ಟ್ರಪತಿಯವರಿಗೆ ಸಲಹೆ ನೀಡುವ ಕಾರ್ಯವನ್ನು ಚುನಾವಣಾ ಆಯೋಗ ಮಾಡುತ್ತೆ. ಹಾಗೆಯೇ ರಾಜ್ಯ ಶಾಸನ ಸಭೆಗಳ ಸದಸ್ಯರ ಅನರ್ಹತೆಗೆ ಸಂಬಂಧಿಸಿದಂತೆ ರಾಜ್ಯಪಾಲರಿಗೆ ಸಲಹೆ ನೀಡುವುದು. ಹಾಗೆಯೇ ಭಾರತದ ಚುನಾವಣಾ ಆಯೋಗದ ಮತ್ತೊಂದು ಕಾರ್ಯ ಏನು ಅಂದ್ರೆ ಚುನಾವಣೆಗಳಲ್ಲಿ ಉಂಟಾಗುವ ಅವ್ಯವಹಾರಗಳನ್ನ, ಚುನಾವಣೆಗಳು ನಡೆಯುವಾಗ ಅವ್ಯವಹಾರಗಳು ಸಂಭವಿಸಿದಾಗ ಚುನಾವಣೆಯನ್ನ ರದ್ದುಪಡಿಸುವಂತ ಕಾರ್ಯವನ್ನು ಮಾಡುತ್ತೆ. ಹಾಗೆಯೇ ಚುನಾವಣೆಗಳನ್ನು ನಡೆಸಲು ಅಗತ್ಯವಾದ ಸಿಬ್ಬಂದಿಯನ್ನು ಒದಗಿಸುವಂತೆ, ನಮ್ಮ ಭಾರತದಲ್ಲಿ ಇಂತಹ ಚುನಾವಣೆ ನಡೀತಾ ಇದೆ, ಆ ಚುನಾವಣೆಗಳನ್ನು ನಡೆಸುವ ಸಲುವಾಗಿ ಅಗತ್ಯವಾದ ಸಿಬ್ಬಂದಿಯನ್ನ ಒದಗಿಸುವಂತೆ ರಾಷ್ಟ್ರಪತಿ ಅಥವಾ ರಾಜ್ಯಪಾಲರುಗಳನ್ನ ವಿನಂತಿಸಿಕೊಳ್ಳುವ ಕಾರ್ಯವನ್ನು ಮಾಡುತ್ತೆ. ಹಾಗೆಯೇ ಮತ್ತೊಂದು ಕಾರ್ಯ ಏನು ಅಂದ್ರೆ ರಾಜಕೀಯ ಪಕ್ಷಗಳನ್ನ ನೋಂದಾಯಿಸಿಕೊಳ್ಳುವ ಕಾರ್ಯವನ್ನು ನಿರ್ವಹಿಸುವ ಚುನಾವಣಾ ಆಯೋಗ, ರಾಜಕೀಯ ಪಕ್ಷಗಳನ್ನು ನೋಂದಾಯಿಸುವ ಕಾರ್ಯ. ಹಾಗೆಯೇ ಮತ್ತೊಂದು ವಿಶೇಷ ಕಾರ್ಯ ಚುನಾವಣಾ ಆಯೋಗದ್ದೇನು ಅಂದ್ರೆ ಮತದಾರರ ಪಟ್ಟಿಗಳ ವಿಶೇಷ ಪರಿಷ್ಕರಣೆಗೆ ಆದೇಶ ನೀಡುವುದು. ಮತದಾರರ ಪಟ್ಟಿಗಳ ವಿಶೇಷ ಪರಿಷ್ಕರಣೆಗೆ ಆದೇಶ ನೀಡುವುದು. ಹಾಗೆಯೇ ಇನ್ನೊಂದು ಭಾರತದ ಚುನಾವಣಾ ಆಯೋಗದ ಕಾರ್ಯ ಏನು ಅಂದ್ರೆ ಸಂಸತ್ತಿನ ಚುನಾವಣೆಗಳನ್ನು ನಡೆಸಲು ಅಧಿಸೂಚನೆ ಹೊರಡಿಸುವಂತೆ ರಾಷ್ಟ್ರಪತಿಗಳಿಗೆ ಶಿಫಾರಸು ಮಾಡುವುದು. ಸಂಸತ್ತಿನ ಚುನಾವಣೆಗಳನ್ನು ನಡೆಸಲು ಅಧಿಸೂಚನೆ ಹೊರಡಿಸುವಂತೆ ರಾಷ್ಟ್ರಪತಿಯವರಿಗೆ ಶಿಫಾರಸು ಮಾಡುವುದು. ಹಾಗೆಯೇ ಮತ್ತೊಂದು ಭಾರತದ ಚುನಾವಣಾ ಆಯೋಗದ ಅಧಿಕಾರಗಳು ಅಂದಾಗ ರಾಜ್ಯ ಶಾಸನ ಸಭೆಗಳು ಅಂದ್ರೆ ವಿಧಾನಸಭೆ, ವಿಧಾನ ಪರಿಷತ್, ಆ ರಾಜ್ಯ ಶಾಸನ ಸಭೆಗಳಿಗೆ ಚುನಾವಣೆಗಳನ್ನು ನಡೆಸಲು ಅಧಿಸೂಚನೆ ಹೊರಡಿಸುವಂತೆ ರಾಜ್ಯಪಾಲರಿಗೆ ಶಿಫಾರಸು ಅಥವಾ ಸಲಹೆ ನೀಡುವುದು. ಹಾಗೆ ಮತ್ತೊಂದು ಬಹುಮುಖ್ಯ ಕಾರ್ಯ ಏನು ಅಂದ್ರೆ ಚುನಾವಣೆಗಳನ್ನ ಮುಂದೂಡುವುದು. ಚುನಾವಣೆಗಳಲ್ಲಿ ಅವ್ಯವಹಾರಗಳು, ಕಳ್ಳ ಮತದಾನ, ಅಕ್ರಮ ಇವುಗಳು ನಡೆದಾಗ, ದೊಂಬಿ ಗಲಾಟೆ ನಡೆದಾಗ ಅಲ್ಲಿನ ಚುನಾವಣೆಗಳು ನಿಲ್ಲಿಸಿ ಚುನಾವಣೆಗಳನ್ನು ಮುಂದೂಡುವ ಕಾರ್ಯ ಚುನಾವಣಾ ಆಯೋಗ ಮಾಡುತ್ತೆ. ಹಾಗೆಯೇ ಮತ್ತೊಂದು ಭಾರತದ ಚುನಾವಣಾ ಆಯೋಗದ ಕಾರ್ಯ ಏನು ಅಂದ್ರೆ ಉಪಚುನಾವಣೆಗಳನ್ನು ನಡೆಸುವುದು. ಮತ್ತೊಂದು ಭಾರತ ಚುನಾವಣಾ ಆಯೋಗದ ಕಾರ್ಯ ಮರು ಚುನಾವಣೆಗಳನ್ನು ನಡೆಸುವುದು. ಜೊತೆಗೆ ಚುನಾವಣೆಗಳನ್ನು ನಡೆಸಿದ ಮೇಲೆ ಮತ್ತೊಂದು ಕಾರ್ಯ ಏನ್ ಮಾಡುತ್ತೆ ಚುನಾವಣಾ ಆಯೋಗ ಅಂದ್ರೆ ಚುನಾವಣಾ ಫಲಿತಾಂಶವನ್ನು ತಡೆ ಹಿಡಿಯುವುದು. ಹಾಗೆಯೇ ಚುನಾವಣಾ ಫಲಿತಾಂಶವನ್ನು ಪ್ರಕಟಿಸುವುದು. ಚುನಾವಣೆಯ ನಂತರ ಸದನದ ರಚನೆಗೆ ಅಧಿಸೂಚನೆ ಹೊರಡಿಸುವುದು. ಚುನಾವಣಾ ಆಯೋಗದ ಮತ್ತೊಂದು ಕಾರ್ಯ ಏನು? ಚುನಾವಣೆಯ ನಂತರ ಸದನದ ರಚನೆಗೆ ಅಧಿಸೂಚನೆ ಹೊರಡಿಸುವುದು. ಇನ್ನು ಒಂದು ಚುನಾವಣಾ ವೇಳಾಪಟ್ಟಿಯನ್ನು ಸಿದ್ಧಪಡಿಸುವುದು. ಚುನಾವಣಾ ಆಯೋಗ ಮತ್ತೊಂದು ಕಾರ್ಯ ಏನ್ ಮಾಡುತ್ತೆ? ಚುನಾವಣಾ ವೇಳಾಪಟ್ಟಿಯನ್ನು ಸಿದ್ಧಪಡಿಸುವುದು.
ಇನ್ನು ಒಂದು ಚುನಾವಣಾ ದಿನಾಂಕಗಳನ್ನು ನಿಗದಿ ಮಾಡುವುದು, ಚುನಾವಣಾ ದಿನಾಂಕಗಳನ್ನು ನಿಗದಿ ಮಾಡುವುದು, ಜೊತೆಗೆ ಚುನಾವಣಾ ನೀತಿ ಸಹಿಷ್ಣುತೆಯನ್ನು ರೂಪಿಸಿ ಕಾರ್ಯರೂಪಕ್ಕೆ ತರುವುದು, ಚುನಾವಣಾ ನೀತಿ ಸಹಿಷ್ಣುತೆಯನ್ನು ರೂಪಿಸಿ ಕಾರ್ಯರೂಪಕ್ಕೆ ತರುವಂತ ಕಾರ್ಯ. ಹಾಗೆಯೇ ರಾಜಕೀಯ ಪಕ್ಷಗಳಿಗೆ ಮಾನ್ಯತೆ, ರಾಷ್ಟ್ರೀಯ ರಾಜಕೀಯ ಪಕ್ಷ ಇವು, ಪ್ರಾದೇಶಿಕ ರಾಜಕೀಯ ಪಕ್ಷಗಳು ಇವು ಎನ್ನುವಂತ ಮಾನ್ಯತೆ ನೀಡುವಂತ ಅಥವಾ ರಾಷ್ಟ್ರೀಯ ಅಥವಾ ಪ್ರಾದೇಶಿಕ ರಾಜಕೀಯ ಪಕ್ಷಗಳ ಒಂದು ಸ್ಥಾನಮಾನ ನೀಡುವಂತ ಒಂದು ಕಾರ್ಯವನ್ನು ಕೂಡ ಈ ಭಾರತದ ಚುನಾವಣಾ ಆಯೋಗ ಮಾಡುತ್ತೆ. ಇಷ್ಟು ವಿದ್ಯಾರ್ಥಿಗಳೇ, ಭಾರತದಲ್ಲಿ ಚುನಾವಣಾ ಆಯೋಗ ಅಂದಾಗ ನಿಮಗೆ ಗೊತ್ತಿದೆ, ಭಾರತದ ಸಂವಿಧಾನದ ಭಾಗ 15ರ ಅಡಿಯಲ್ಲಿ ನಮ್ಮ ಭಾರತದ ಚುನಾವಣಾ ಆಯೋಗವನ್ನು ನಾವು ಗಮನಿಸ್ತೇವೆ. ಇದು ಸ್ವಾಯತ್ತವಾದ ಸಂವಿಧಾನಬದ್ಧವಾದ ಒಂದು ಸಂಸ್ಥೆಯಾಗಿದೆ. ಈ ಚುನಾವಣಾ ಆಯೋಗ ನಮಗೆ ಗೊತ್ತಿದೆ 1989ವರೆಗೂ ಕೂಡ ಏಕ ಸದಸ್ಯ ಚುನಾವಣಾ ಆಯೋಗ ಆಗಿತ್ತು. ಆ 89ರಿಂದ ದ್ವಿಸದಸ್ಯ ಚುನಾವಣಾ ಆಯೋಗ ಆಯಿತು. 93ರಿಂದ ಆಗಸ್ಟ್ 1ರಿಂದ ಭಾರತದಲ್ಲಿ ತ್ರಿಸದಸ್ಯ ಆಯೋಗ ಇದೆ. ಅಂದಾಗ ಪ್ರೆಸೆಂಟ್ ಭಾರತದ ಚುನಾವಣಾ ಆಯೋಗ 3 ಚುನಾವಣಾ ಆಯುಕ್ತರನ್ನು ಹೊಂದಿದೆ. ಅದರಲ್ಲಿ ಒಬ್ಬರು ಮುಖ್ಯ ಚುನಾವಣಾ ಆಯುಕ್ತರು, ಇನ್ನಿಬ್ರು ಇತರೆ ಚುನಾವಣಾ ಆಯುಕ್ತರ ಈ ಕಾರ್ಯವನ್ನ ನಿರ್ವಹಿಸ್ತಾರೆ. ಈ ಚುನಾವಣಾ ಆಯೋಗದ ಆಯುಕ್ತರನ್ನು ಯಾರು ನೇಮಕ ಮಾಡ್ತಾರೆ? ರಾಷ್ಟ್ರಪತಿಯವರು. ಯಾರ ಸಲಹೆಗೆ ಅನುಗುಣವಾಗಿ? ಕೇಂದ್ರ ಸಚಿವ ಸಂಪುಟದ ಸಲಹೆಗೆ ಅನುಗುಣವಾಗಿ ನೇಮಕ ಮಾಡ್ತಾರೆ. ಇಲ್ಲಿ ರಾಜ್ಯಗಳಿಗೂ ಕೂಡ ರಾಜ್ಯ ಚುನಾವಣಾಧಿಕಾರಿಗಳನ್ನ ರಾಷ್ಟ್ರಪತಿಯವರೇ ನೇಮಕ ಮಾಡ್ತಾರೆ. ಅದು ಕೂಡ ಕೇಂದ್ರಾಡಳಿತ ಪ್ರದೇಶಗಳ ಚುನಾವಣಾಧಿಕಾರಿಗಳನ್ನಾಗಿ ರಾಷ್ಟ್ರಪತಿಯವರೇ ನೇಮಕ ಮಾಡ್ತಾರೆ. ಅದು ಕೂಡ ಕೇಂದ್ರ ಸಚಿವ ಸಂಪುಟದ ಸಲಹೆಗೆ ಅನುಗುಣವಾಗಿ. ಇವರ ಅಧಿಕಾರಾವಧಿ ಎಷ್ಟು ಅಂದ್ರೆ 6 ಅಥವಾ 65 ವರ್ಷ ವಯಸ್ಸು. ಈಗ ಈ ಪದಚ್ಯುತಿ ಅದಾದ್ಮೇಲೆ ನಾವು ಭಾರತದ ಚುನಾವಣಾ ಆಯೋಗದ ಸ್ವಾತಂತ್ರ್ಯ ನೋಡಿದ್ವಿ. ಅದಾದ್ಮೇಲೆ ಭಾರತದ ಚುನಾವಣಾ ಆಯೋಗದ ಅಧಿಕಾರ ಮತ್ತು ಕಾರ್ಯಗಳನ್ನ ನಾವಿಲ್ಲಿ ಗಮನಿಸಿದ್ದೇವೆ. ಇದು ವಿದ್ಯಾರ್ಥಿಗಳೇ 5 ಅಂಕದ ಪ್ರಶ್ನೆ. ರಚನೆ ಮತ್ತು ರಚನೆಯನ್ನು ವಿವರಿಸಿ ಅಂದ್ರೆ, ಅಧಿಕಾರ ಕಾರ್ಯಗಳನ್ನು ವಿವರಿಸಿ ಅಂದ್ರೆ 5 ಅಂಕದ ಪ್ರಶ್ನೆ. ಇವೆರಡನ್ನು ಕೇಳ್ತಾನೆ. ಭಾರತದ ಚುನಾವಣಾ ಆಯೋಗದ ರಚನೆ ಮತ್ತು ಅಧಿಕಾರಗಳನ್ನು ವಿವರಿಸಿ ಅಂತ 10 ಅಂಕದ ಪ್ರಶ್ನೆಗೆ ಕೇಳ್ತಾನೆ. ಇಷ್ಟು. ಧನ್ಯವಾದ.